ಗುರುಜಿ, ಇನ್ನು ಮುಂದಿನ ರಾಶಿ ಕಟಕ ರಾಶಿ. ಈ ರಾಶಿಯವರಿಗೆ ಈ ಯುಗಾದಿಯ ಹೊಸ ಸಂವತ್ಸರ ಯಾವ ರೀತಿ ಫಲಾನುಫಲಗಳನ್ನ ತಂದ್ಕೊಡುತ್ತೆ? ಖಂಡಿತವಾಗೂ ನೋಡಮ್ಮ, ಮಿಥುನ ರಾಶಿಲಿ ಈ ನಡೀತಾ ಇರ್ತಕ್ಕಂಥ ಕಟಕ ರಾಶಿಯವ್ರಿಗೆ ಮಿಥುನ ರಾಶಿಲಿ ಗುರು ಸಂಚಾರಣೆ ಮಾಡ್ತಕ್ಕಂಥದ್ದು. ಇನ್ನು ಕಟಕ ರಾಶಿಲಿ ಗುರು ಸಂಚಾರಣೆ ಮಾಡ್ತಕ್ಕಂಥದ್ದು. ಈ ರಾಶಿ ಸಂಚಾರಣೆ ಮಾಡಿದಾಗ ನೀಚದಲ್ಲಿ ಗುರು ಇರ್ತಕ್ಕಂಥದ್ದು ಕಟಕ ರಾಶಿಯವ್ರಿಗೆ. ನೋಡಿ, ಗರ್ಭಕ್ಕೆ ಸಂಬಂಧಪಟ್ಟಂಗೆ ನಾನು ಆಗಲೇ ಹೇಳಿದೆ, ಪುಷ್ಯ ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೆ, ಪುನರ್ವಸು ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೆ, ಆಶ್ಲೇಷ ನಕ್ಷತ್ರದಲ್ಲಿರ್ತಕ್ಕಂಥವ್ರು ಕಟಕ ರಾಶಿಯವ್ರಿಗೆ ಗರ್ಭಕ್ಕೆ ಸಂಬಂಧಪಟ್ಟಂಗೆ ಪುತ್ರ ಸಂತಾನಗಳು ಕೆಲವು ಮಕ್ಕಳುಗಳಲ್ಲಿ ಮದುವೆ ಆಗಿರ್ತಕ್ಕಂಥವ್ರಿಗೆ ಪುತ್ರ ಸಂತಾನಗಳು ನಡೀದೇ ಇರತಕ್ಕಂಥದ್ದು ಆಗುತ್ತೆ. ಯಾಕಂದರೆ ಅವ್ರಿಗೆ ರಾಶಿ ನಕ್ಷತ್ರದಲ್ಲಿ ಸ್ವಲ್ಪ ಸರ್ಪದೋಷಗಳು ಕಾಡ್ತಕ್ಕಂಥದ್ದು ಜಾಸ್ತಿ ಇರುತ್ತೆ. ಅದರಲ್ಲೂ ಆಶ್ಲೇಷ ನಕ್ಷತ್ರದಲ್ಲಿ, ಪುಷ್ಯ ನಕ್ಷತ್ರದಲ್ಲಿ, ಪುನರ್ವಸು ನಕ್ಷತ್ರದಲ್ಲಿ ಕೆಲವು ಮದುವೆಗಳೇ ನಡೀತಕ್ಕಂಥದ್ದು, ವಿಳಂಬ ಆಗ್ತಕ್ಕಂಥದ್ದು ಜಾಸ್ತಿ ಇರುತ್ತೆ. ಧನಿಷ್ಠ ನಕ್ಷತ್ರ, ಮೂಲ ನಕ್ಷತ್ರ, ಆಶ್ಲೇಷ ನಕ್ಷತ್ರ ಇಂಥ ಒಂದು ನಕ್ಷತ್ರಗಳಲ್ಲಿ ಜನನ ಆದಾಗ ಮದುವೆ ಕಾರ್ಯಗಳು ವಿಳಂಬ ಆಗ್ತಕ್ಕಂಥದ್ದು ಜಾಸ್ತಿ, ಮಾನಸಿಕವಾಗಿ ಹಿಂಸೆ ಆಗ್ತಕ್ಕಂಥದ್ದು ಜಾಸ್ತಿ. ಎಷ್ಟೇ ಟ್ರೈ ಮಾಡಿದ್ರು, ಎಷ್ಟೇ ವರ ಹುಡುಕಿದ್ರು, ಎಷ್ಟೇ ವಧು ಹುಡುಕಿದ್ರು ಸಿಗ್ತಾ ಇಲ್ವಲ್ಲ, ಒಳ್ಳೆ ಹುಡುಗಿ ಸಿಗ್ತಾ ಇಲ್ವಲ್ಲ ಅಂತ ಕೊರಗುವಂಥ ಜಾಸ್ತಿ. ಹಾಗಾಗಿ ನೀವೆಲ್ಲರೂ ಕೂಡ ಈ 3 ನಕ್ಷತ್ರದಲ್ಲಿ ಕಡೆಯ ಭಾಗದಲ್ಲಿ ಏನೇನು ಅನುಷ್ಠಾನಗಳನ್ನು ಮಾಡಬೇಕು ತಿಳಿಸ್ತೇನೆ. ಮೊದಲನೆಯದಾಗಿ, ಈಗ ಗುರು ಸಂಚಾರಣೆ ಇರೋದರಿಂದ ನಿಮಗೆ ಈ 6ನೇ ತಿಂಗಳಿಗ ನಂತರ ನಿಮಗೆ ಈ ಒಳಗಡೆ ವೃತ ತಿರುಗಾಡ್ತಕ್ಕಂಥದ್ದು, ವಾಹನದಲ್ಲಿ ಸುತ್ತಾಡ್ತಕ್ಕಂಥದ್ದು ಜಾಸ್ತಿ, ವ್ಯಯ ಮಾಡ್ತಕ್ಕಂಥದ್ದು, ಧನ ವ್ಯಯ ಆಗ್ತಕ್ಕಂಥದ್ದು, ಕೋರ್ಟು ಕಚೇರಿಗಳಲ್ಲಿ ಸುತ್ತಾಡ್ತಕ್ಕಂಥದ್ದು, ಮಾನಸಿಕವಾಗಿ ಹಿಂಸೆ ಆಗ್ತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಹಾಗಾಗಿ ದಯವಿಟ್ಟು ನೀವೆಲ್ಲರೂ ಕೂಡ ಶಾಂತಚಿತ್ತರಿಂದ, ಮನಸ್ಕಾರಕ ಚಂದ್ರ ಎಲ್ಲಿ ಶಿವನ ದೇವಸ್ಥಾನವಿದೆ, ಎಲ್ಲಿ ವೀರಭದ್ರ ಸ್ವಾಮಿ ದೇವಸ್ಥಾನ ಇದೆ, ಎಲ್ಲ ಕಾಲಭೈರವ ಇದ್ದಾನೆ, ಅಲ್ಲಿ ಸ್ಕಂದನ ಆಲಯಗಳು ಇದ್ದಾವೆ, ಅಲ್ಲಿಗೆ ಹೋಗಿ ಒಂದು ವಿಶೇಷವಾಗಿರ್ತಕ್ಕಂಥ ಪೂಜಾ ಕೈಕರ್ಯಗಳನ್ನು ಮಾಡಿಕೊಂಡಾಗ ಖಂಡಿತವಾಗಿ ಈ ದೋಷಗಳೆಲ್ಲ ಪರಿಹಾರ ಆಗುತ್ತೆ. ಅರಳಿ ವೃಕ್ಷಕ್ಕೆ, ಅದರಲ್ಲೂ ಈ ಕಟಕ ರಾಶಿಯಲ್ಲಿರ್ತಕ್ಕಂಥವ್ರು ಅರಳಿ ವೃಕ್ಷದ ಕೆಳಗಡೆ ಒಂದು 10 ನಿಮಿಷ ಧ್ಯಾನವನ್ನು ಮಾಡಿ, ಯಾರ್ಯಾರು ಸಂತಾನ ಹೀನರಾಗಿರ್ತೀರಿ, ಯಾರ್ಯಾರು ಕಂಕಣಬಲ ಕೊಡಬಾರ್ದೇ ಇರ್ತಕ್ಕಂಥವ್ರು, ಯಾರ್ಯಾರು ನಿರಾಶ್ರಿತರಾಗಿರ್ತೀರಿ, ಅಂದರೆ ಕೊರಗ್ತಾಗಿರ್ತಕ್ಕಂಥವ್ರು, ಯೋಚನೆ ಫೀಲಿಂಗ್ ಮಾಡ್ತಾ ಇರ್ತಕ್ಕಂಥವ್ರು, ಖಂಡಿತವಾಗಿ ಆ ವೃಕ್ಷದ ಕೆಳಗಡೆ ಶುಕ್ರ ಇರ್ತಕ್ಕಂಥ ಜಾಗ, ಗುರು ಇರ್ತಕ್ಕಂಥ ಜಾಗ, ಆ ಸನ್ನಿಧಿಯಲ್ಲಿ ಕೂತ್ಕೊಂಡು ಆ ವೃಕ್ಷವನ್ನು ಆಲಿಂಗನ ಮಾಡ್ತಕ್ಕಂಥದ್ದು ಮಾಡಿ ಖಂಡಿತವಾಗಿ ಒಳ್ಳೆಯದಾಗುತ್ತೆ. ಇನ್ನು 6ನೇ ತಿಂಗಳಿನಿಂದ 10ನೇ ತಿಂಗಳವರೆಗೂ ಈ 4 ತಿಂಗಳುಗಳ ಕಾಲ ಶುಭದಾಯಕವಾಗಿರ್ತಕ್ಕಂಥದ್ದು. ಗುರು ನಿಮಗೆ ಯಥೇಚ್ಛವಾಗಿ ಫಲವನ್ನು ಕೊಡ್ತಾನೆ. ಯಾರ್ಯಾರಿಗೂ ಕಂಕಣ ಬಲ ಕೊಡು ಬಂದಿರಲ್ಲ ಅವ್ರಿಗೆಲ್ಲ ಕಂಕಣ ಭಾಗ್ಯವನ್ನು ಕೊಡ್ತಕ್ಕಂಥವನು ಗುರು. ಕಟಕ ರಾಶಿಯಲ್ಲಿ ಮನಸ್ಕಾರಕ ಚಂದ್ರ ಆಗಿದ್ರೂ ಕೂಡ, ಆದರೆ ಗುರುಸ್ಥಾನದಲ್ಲಿ ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಈ 4 ತಿಂಗಳ ಕಾಲ ಏನೇನು ನಡೀಬೇಕೋ ಅದು ಶುಭ ಕಾರ್ಯಗಳೆಲ್ಲ ಖಂಡಿತವಾಗಿ ನಡೆಯುತ್ತೆ. ಇನ್ನು ನವಂಬರ್ ಡಿಸೆಂಬರು ಆ ಅಂತ್ಯದಲ್ಲಿ ಯುಗಾದಿ ಅಂಶದಲ್ಲಿ ಬಂದಾಗ ಮಿಶ್ರ ಫಲವನ್ನು ಕೊಡ್ತಕ್ಕಂಥದ್ದು ಜಾಸ್ತಿ. ನಾವು ಆ ಕೆಲಸ ಮಾಡಬಾರ್ದಾಯಿತು, ನಾವು ಈ ಕೆಲಸ ಮಾಡಬಾರ್ದಾಯಿತು, ಮಿಶ್ರ ಫಲವನ್ನು ಯೋಚನೆ ಮಾಡ್ತಕ್ಕಂಥದ್ದು ಜಾಸ್ತಿ. ಹಾಗಾಗಿ ಕಟಕ ರಾಶಿಯಲ್ಲಿರ್ತಕ್ಕಂಥವರು ಪುಣ್ಯ ನದಿಗಳ ಸ್ನಾನವನ್ನು ಮಾಡ್ತಕ್ಕಂಥದ್ದು, ಸಮುದ್ರ ಸ್ನಾನ ಒಮ್ಮೆ ಆದರೂ ಈ ಪರಾಭವ ಸಂವತ್ಸರದಲ್ಲಿ ಒಮ್ಮೆ ಆದರೂ ನೀವು ಸಮುದ್ರ ಸ್ನಾನವನ್ನು ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು. ಇನ್ನು ಮೈಸೂರು ಭಾಗದಲ್ಲಿರ್ತಕ್ಕಂಥ ನನ್ನ ಬಂಧುಗಳು ಕಪಿಲಾ ನದಿ ತಡದಲ್ಲಿ ಕಾವೇರಿ ಮತ್ತು ಕಪಿಲಾ ಮತ್ತು ಸ್ವಟೇಕ ಸರೋವರ ಹರಿಯೋದ್ರಿಂದ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು. ಈ ಪರಾಭವ ಸಂವತ್ಸರದಲ್ಲಿ ಯಾವಾಗಾದರೂ ಒಂದು ಸಲ ಹೋಗಿ ಹೆಣ್ಣುಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಕುಟುಂಬ ಪರಿವಾರ ಸಮೇತವಾಗಿ ನದಿ ತೀರಗಳಿಗೆ ಸ್ನಾನವನ್ನು ಮಾಡ್ಕೊಂಡು ಬನ್ನಿ, ಖಂಡಿತವಾಗೂ ಒಳ್ಳೆಯದಾಗುತ್ತೆ.